ರಾಗ ಮೋಹನ ಕಲ್ಯಾಣಿ. ಹರಾಲಂ ತೇ ಪಾಲಿಯುಗಲಂ ಅಗರಾಜಂ ಯತನಯೇ ನ ಕೇಶಾಮಾಧತ್ತೇ ಕುಸುಮಶರಕೋದಂಡ ಕುತುಕಂ ತಿರಶ್ಚೀನೋ ಯತ್ರ ಶ್ರವಣಪಥಮುಲ್ಲಂಘ್ಯ ವಿಲಸ ಅಪಾಂಗವ್ಯಾಸಂಗೋ ದಿಶತಿ ಶರಸಂಧಾನದಿಷಣಾಂ ನಿನ್ನ ಪಾಲಿಯುಗದ ಬಾಗು ಸುಮಶರ ಚಾಪದುನ್ನತದ ಸೌಭಾಗ್ಯಂ ಆರ್ಗೆ ಸಮನಿಸುತ್ತಿರದು ನಿನ್ನೋರೆಗಳ್ ಹರಹು ಶ್ರವಣ ಪಥಮಂ ದಾಂಟೆ ವಿಸ್ಫುರಿತ ಕಾರ್ಮುಕದೊಳ್ ಚೆನ್ನಾಗಿ ಪೂಡಿರ್ದ ಸಾಯಕಂ ಅದು ಎಂಬಂತೆ ನನ್ನ ಬಗೆಯೊಳ್ ಭ್ರಾಂತಿಯಂ ಗೈಯುತಿರ್ದ ಪೊದು ಪನ್ನಗಾಭರಣ ಸತಿ ನಗರಾಜ ಕೌಮಾರಿ ಭಕ್ತಜನ ಹೃದಯೇಶ್ವರಿ ಸೌಂದರ್ಯಲಹರಿ ಕರ್ತ್ರೇ ಸರ್ವಮಂಗಲದಾಯಿನೇ ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಶ್ರೇಷ್ಠ ಕೃತಿಗಳಲ್ಲೊಂದಾದ ಸೌಂದರ್ಯಲಹರಿಯ 58ನೆಯ ಶ್ಲೋಕವನ್ನು ಈಗ ಗಮನಿಸೋಣ. ಇಲ್ಲಿ ಕರ್ಣಾಭರಣಗಳ ಬಗ್ಗೆ ಬರುತ್ತೆ. ಕರ್ಣಾಭರಣಗಳ ವಿಶೇಷತೆಯನ್ನು ಈ ಸ್ತೋತ್ರದಲ್ಲಿ ಸ್ತುತಿಸಿದ್ದನ್ನು ಕಾಣುತ್ತೇವೆ. ಅರಾಲಂತೆ ಪಾಲಿ ಯುಗಲ ಮಗರ ಜನ್ಯತನಯೇ ನ ಕೇಶಾಮಾಧತ್ತೆ ಕುಸುಮ ಚರಕೋ ದಂಡ ಕುತುಕಂ ತಿರಶ್ಚೀನೋ ಯತ್ರ ಶ್ರವಣಪಥಮುಲ್ಲಂಘ್ಯ ವಿಲಸನ್ ಅಪಾಂಗವ್ಯಾಸಂಗೋ ದಿಶತಿ ಶರಸಂಧಾನಧಿಷಣಾಂ. ಈ ಶ್ಲೋಕದ ಪದಾರ್ಥ ಮತ್ತು ತಾತ್ಪರ್ಯದ ಬಗ್ಗೆ ಅವಲೋಕನ ಮಾಡೋಣ. ಆಚಾರ್ಯರು ಅಗರಾಜನ್ಯತನಯೇ ಎಂಬುದಾಗಿ ಸಂಬೋಧನೆ ಮಾಡಿದ್ದಾರೆ. ಅಗಹ ಅಂದರೆ ನ ಗಚ್ಚತೀತಿ ಅಗಹ ಪರ್ವತ, ಅಗರಾಜನ್ಯತನಯ ಅಂದರೆ ಪರ್ವತರಾಜನ ಮಗಳು, ಹಿಮವಂತನ ಪುತ್ರಿ, ಹೇ ಗಿರಿಸುತೆ ಅಂತರ್ಥ. ತೇ ನಿನ್ನ, ಅರಾಲಂ ಅಂತ ಪದಪ್ರಯೋಗವಿದೆ. ಬಾಗಿರುವ ಪಾಲಿಯುಗಲಂ ಕಿವಿಯ ಒಡವೆಗಳೆರಡು, ಕುಸುಮಶರ ಕೋದಂಡ ಕುತುಕಂ ಮನ್ಮಥನ ಬಿಲ್ಲಿನ ಚಲುವನ್ನು ಅಂದವನ್ನು, ಕೇಶಾಂ ಯಾರಿಗೆ ತಾನೇ ನ ಆಧತ್ತೆ ಮೂಡಿಸುವುದಿಲ್ಲ, ಅಂದರೆ
ಆ ಚಲುವನ್ನು ಮೂಡಿಸಿಯೇ ಮೂಡಿಸತ್ತೆ ಅಂತ ತಾತ್ಪರ್ಯ. ಯತ್ರ ಯಾವ ಕಿವಿಗಳ ಅಂಚಿನಲ್ಲಿ ತಿರಶ್ಚೀನಃ ಅಡ್ಡವಾಗಿ ಹರಡಿಕೊಂಡು ಅಥವಾ ಅಸ್ತವ್ಯಸ್ತವಾಗಿ ಹರಡಿಕೊಂಡಿರುವ, ವಿಲಸನ್ ಶೋಭಿಸುತ್ತಿರುವ, ಅಪಾಂಗವ್ಯಾಸಂಗ ಇದು ಪ್ರಧಾನವಾದ ಅಂಶ, ಕಡೆಗಣ್ಣಿನ ನೋಟವು, ಶ್ರವಣ ಪಥಂ ಕಿವಿಯ ಗಡಿಯನ್ನು ಉಲ್ಲಂಘ್ಯ ದಾಟಿ, ಶರಸಂಧಾನಧಿಷಣ ಬಿಲ್ಲಿಗೆ ಬಾಣ ಹೂಡಿದ ನೆನಪನ್ನು ದಿಶತಿ ಉಂಟು ಮಾಡುತ್ತದೆ. ತಾತ್ಪರ್ಯ ಈ ರೀತಿ ಇದೆ. ಹೇ ಶರ್ವಾಣಿ ಭವಾನಿ, ನಿನ್ನ ಕರ್ಣಾಭರಣವನ್ನು ನೋಡಿದಾಗ ಬಾಗಿರುವ ಆ ಸುಂದರವಾದ ಆಭರಣಗಳನ್ನು ಗಮನಿಸಿದಾಗ ಮನ್ಮಥನ ಬಿಲ್ಲಿನ ಸೊಬಗು ನೆನಪಿಗೆ ಬರುತ್ತೆ. ಅಷ್ಟೇ ಅಲ್ಲ, ಕಿವಿಯ ಬಾಗಿನವರೆಗೂ ಅಡ್ಡವಾಗಿ ಹರಡಿರ್ತಕ್ಕಂತಹ ಆ ನಿನ್ನ ಕಡೆಗಣ್ಣಿನ ನೋಟ ಕಿವಿಯೆಂಬ ಗಡಿಯನ್ನೂ ದಾಟಿ ಮುಂದೆ ಹೋಗಲು ಬಿಲ್ಲಿನಲ್ಲಿ ಹೂಡಿದ ಬಾಣವೋ ಎಂಬಂತೆ ಗೋಚರವಾಗ್ತಾ ಇದೆ. ಅಂದರೆ ಆ ಕೃಪಾ ಕಟಾಕ್ಷ, ಕಡೆಗಣ್ಣಿನ ನೋಟ ಎಷ್ಟು ಸುಂದರವಾಗಿದೆ ಅನ್ನೋದನ್ನು ಆಚಾರ್ಯರು ಅತ್ಯಂತ ಸುಂದರವಾಗಿ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಮನ್ಮಥನು ಉಪಯೋಗಿಸುವ ಆ ಬಿಲ್ಲಿಗೆ ಹೂಡಿದ ಬಾಣದಂತೆ ಅಷ್ಟೊಂದು ಸುಂದರವಾಗಿ ಆ ಕರ್ಣಾಭರಣಗಳು ಗೋಚರವಾಗ್ತಾ ಇದ್ದಾವೆ. ಅಂದರೆ ಕರ್ಣಾಭರಣಗಳ ವರ್ಣನೆಯನ್ನು ನಾವು ಈ ಶ್ಲೋಕದಲ್ಲಿ ಕಾಣ್ತೇವೆ. ಇಲ್ಲೊಂದು ವಿಶೇಷ ಸಂದರ್ಭ ಇದೆ. ಅದೇನೆಂದರೆ, ಪಾಲಿ ಅನ್ನುವ ಶಬ್ದಕ್ಕೆ ಕರ್ಣಾಭರಣ ಎಂಬ ಅರ್ಥ ಇದೆ ಅನ್ನೋದಕ್ಕೆ ಒಂದು ಸಾಧಾರ. ಪಾಲಿ ಪ್ರವಲಿ ಕರ್ಣಾಂಗಿ ಕರ್ಣಕೋಟಿ ವಿಭೂಷಣೆ ಎಂಬುದು ವಿಶ್ವಕೋಶದಲ್ಲಿ ಉಲ್ಲೇಖಿತವಾಗಿದೆ. ಅಷ್ಟೇ ಅಲ್ಲ, ಅರುಣಾಮೋದಿನಿ ಆನಂದಗಿರಿಯ ಡಿಂಡಿಮ ಭಾಷೆಯಲ್ಲಿಯೂ ಸಹ, ಆ ವ್ಯಾಖ್ಯಾನದಲ್ಲಿಯೂ ಸಹ ಪಾಲಿ ಅನ್ನುವುದಕ್ಕೆ ಕರ್ಣಾಭರಣ ಎಂಬ ಅರ್ಥವನ್ನು ಕಾಣ್ತೇವೆ. ಒಟ್ಟಾರೆಯಾಗಿ ಭಗವತಿಯ ಶರ್ವಾಣಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಾಗ ಖಂಡಿತವಾಗಿಯೂ ನಾವು ಎಲ್ಲ ರೀತಿಯ ಕಷ್ಟದ ಸಂಕೋಲೆಯಿಂದ ಹೊರಬರ್ತೀವಿ. ಈ ಹಿನ್ನೆಲೆಯಲ್ಲಿ ತಾಯಿ ಭಗವತಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪ್ರತಿದಿನ ಆರಾಧಿಸೋಣ, ಈ ಸೌಂದರ್ಯ ಲಹರಿಯನ್ನು ಪಠಿಸೋಣ. ಈ ಹಿನ್ನೆಲೆಯಲ್ಲಿ ಆಚಾರ್ಯ ಶಂಕರರು ರಚಿಸಿದ ಶಾರದಾ ಭುಜಂಗದ ಒಂದು ಸ್ತೋತ್ರ ಸ್ಮರಣೆಗೆ ಬರ್ತಾ ಇದೆ. ಕಟಾಕ್ಷೇ ದಯಾರ್ದ್ರಾಂ ಕರೆ ಜ್ಞಾನ ಮುದ್ರಾಂ ಕಲಾಭಿರ್ವಿನಿದ್ರಾಂ ಕಲಾಪೈ ಸುಭದ್ರಾಂ ಪುರಸ್ತ್ರೀಂ ವಿನಿದ್ರಾಂ ಪುರಸ್ತುಂಗಭದ್ರಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಸರ್ವೇ ಜನಾಃ ಸುಖಿನೋ ಭವಂತು.